ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಮಂಗಳೂರಿನ ಕದ್ರಿ ಬೆಟ್ಟದ ಮೇಲಿರುವ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನವು ತುಳುನಾಡಿನ ಅತ್ಯಂತ ಪುರಾತನ, ಐತಿಹಾಸಿಕ ಮತ್ತು ಜಾಗೃತ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಧಾರ್ಮಿಕ ಶ್ರದ್ಧೆಯೊಂದಿಗೆ ಅದ್ಭುತ ವಾಸ್ತುಶಿಲ್ಪ ಮತ್ತು ವಿಶಿಷ್ಟ ಇತಿಹಾಸವನ್ನು ಮೈಗೂಡಿಸಿಕೊಂಡಿದೆ. ಈ ಕ್ಷೇತ್ರದ ಇತಿಹಾಸ, ವಿಳಾಸ, ಪೂಜಾ ಸಮಯ ಮತ್ತು ವಿವರಣೆ ನೋಡೋಣ. ಇತಿಹಾಸ. ಪರಶುರಾಮ ಕ್ಷೇತ್ರ. ಪುರಾಣಗಳ ಪ್ರಕಾರ ಪರಶುರಾಮನು ಕ್ಷತ್ರಿಯ ಸಂಹಾರದ ನಂತರ ತನ್ನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದ ಸ್ಥಳವಿದು. ಪರಶುರಾಮನ ಭಕ್ತಿಗೆ ಮೆಚ್ಚಿದ ಶಿವನು ತನ್ನ ದಿವ್ಯ ಶಕ್ತಿಗಳೊಂದಿಗೆ ಇಲ್ಲಿ ಮಂಜುನಾಥನಾಗಿ ಉದ್ಭವಿಸಿದನು ಎಂಬ ನಂಬಿಕೆಯಿದೆ. ದ್ವಾಪರ ಯುಗ ಮತ್ತು ಪಾಂಡವರು. ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸದ ಅವಧಿಯಲ್ಲಿ ಇಲ್ಲಿಗೆ ಭೇಟಿ ನೀಡಿ ಬೆಟ್ಟದ ಮೇಲಿರುವ ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಎಂಬ ಐತಿಹ್ಯವಿದೆ. ಬೌದ್ಧ ಮತ್ತು ನಾಥಪಂಥ ಸಂಪರ್ಕ. ಇತಿಹಾಸಕಾರರ ಪ್ರಕಾರ 10ನೇ ಶತಮಾನದವರೆಗೆ ಇದ್ದ ಬೌದ್ಧ ಮಹಾಯಾನ ಪಂಥದ ಪ್ರಮುಖ ಕೇಂದ್ರವಾಗಿತ್ತು. ನಂತರದ ದಿನಗಳಲ್ಲಿ ಇದು ನಾಥಪಂಥದ ಮುಖ್ಯ ಕೇಂದ್ರವಾಗಿ ಬದಲಾಯಿತು. ರಾಣಿ ಬಲ್ಲಿ ಮಹಾದೇವಿ ಮತ್ತು ಅಲುಪರಾಜರು. ಕ್ರಿಸ್ತಶಕ 968ರ ಶಾಸನಗಳ ಪ್ರಕಾರ ಅಲುಪ ರಾಜವಂಶದ ರಾಜ ಕುಂದವರ್ಮನು ಇಲ್ಲಿನ ಪ್ರಸಿದ್ಧ ಲೋಕೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು. ತದನಂತರ 14ನೇ ಶತಮಾನದಲ್ಲಿ ಇಡೀ ದೇವಾಲಯವನ್ನು ಸಂಪೂರ್ಣ ಶಿವಮಯವಾಗಿ ಮರುನಿರ್ಮಾಣ ಮಾಡಲಾಯಿತು. ಕ್ಷೇತ್ರದ ವಿವರಣೆ ಮತ್ತು ವಿಶೇಷತೆಗಳು. ಪ್ರಧಾನ ದೈವ. ಗರ್ಭಗುಡಿಯಲ್ಲಿ ಭಗವಾನ್ ಶಿವನನ್ನು ಮಂಜುನಾಥೇಶ್ವರ ಎಂಬ ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಇಲ್ಲಿರುವ ಸುಮಾರು 5 ಅಡಿ ಎತ್ತರದ 5 ಲೋಹಗಳಿಂದ ಪಂಚಲೋಹಗಳಿಂದ ಮಾಡಲ್ಪಟ್ಟ ಲೋಕೇಶ್ವರ ವಿಗ್ರಹವು ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಕಲಾತ್ಮಕ ಕಂಚಿನ ವಿಗ್ರಹಗಳಲ್ಲಿ ಒಂದಾಗಿದೆ. ದೇವಾಲಯದ ಹಿಂಭಾಗದ ಎತ್ತರದ ಸ್ಥಳದಲ್ಲಿ ನೈಸರ್ಗಿಕ ನೀರಿನ ಚಿಲುಮೆ ಇದೆ. ಈ ನೀರು ಕಾಶಿಯ ಗಂಗಾ ನದಿಯಿಂದ ಹರಿದು ಬರುತ್ತಿದೆ ಎಂಬ ದೃಢವಾದ ನಂಬಿಕೆ ಇದೆ. ಇದನ್ನು ಗೋಮುಖ ಎಂದು ಕರೆಯುತ್ತಾರೆ. ಸಪ್ತತೀರ್ಥಗಳು. ಗೋಮುಖದಿಂದ ಹರಿಯುವ ನೀರು ಕೆಳಗಿರುವ 7 ಪುಣ್ಯ ಕೊಳಗಳನ್ನು ತುಂಬುತ್ತದೆ. ಭಕ್ತರು ಇಲ್ಲಿಗೆ ಪವಿತ್ರ ಸ್ನಾನ ಮಾಡಿ ಮಂಜುನಾಥನ ದರ್ಶನ ಪಡೆಯುತ್ತಾರೆ. ಪಾಂಡವರ ಗುಹೆಗಳು. ದೇವಾಲಯದ ಸಮೀಪದ ಬೆಟ್ಟದ ಮೇಲಿರುವ ಐತಿಹಾಸಿಕ ಪ್ರಸಿದ್ಧ ಗುಹೆಗಳು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಪ್ರಮುಖ ಉತ್ಸವಗಳು. ವಾರ್ಷಿಕ ಕದ್ರಿ ಜಾತ್ರೆ
ಮಕರ ಸಂಕ್ರಾಂತಿಯ ದಿನ ಆರಂಭವಾಗಿ 9 ದಿನಗಳ ಬ್ರಹ್ಮರಥೋತ್ಸವ, ಶಿವರಾತ್ರಿ ಮತ್ತು ಕಾರ್ತೀಕ ಸೋಮವಾರಗಳಂದು ಇಲ್ಲಿ ವಿಶೇಷ ಪೂಜೆಗಳು ಮತ್ತು ಲಕ್ಷದೀಪೋತ್ಸವ ನಡೆಯುತ್ತದೆ. ಕದ್ರಿ ಕಂಬಳವು ಇಲ್ಲಿನ ವಿಶಿಷ್ಟ ಆಚರಣೆಯಾಗಿದೆ. ಪೂಜಾ ಸಮಯ: ದೇವಸ್ಥಾನವು ಪ್ರತಿದಿನ ಭಕ್ತರ ದರ್ಶನಕ್ಕಾಗಿ ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಮುಕ್ತವಾಗಿರುತ್ತದೆ. ಮಧ್ಯಾಹ್ನ 12:30ರಿಂದ 2 ಗಂಟೆಯವರೆಗೆ ಭಕ್ತಾದಿಗಳಿಗೆ ಅನ್ನದಾನ ಸೌಲಭ್ಯವಿರುತ್ತದೆ. ಕ್ಷೇತ್ರದ ವಿಳಾಸ: ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ, ಕದ್ರಿ ಕಂಬಳ ರಸ್ತೆ, ವಸಂತ ವಿಹಾರ, ಕದ್ರಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಸ್ಥಳ ವಿವರಣೆ: ಮಂಗಳೂರು ನಗರದಿಂದ ಹಂಪನಕಟ್ಟೆ, ಈಗಿನ ಪಂಪ್ವೆಲ್ನಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು KSRTC ಬಸ್ ನಿಲ್ದಾಣಕ್ಕೆ ತುಂಬ ಹತ್ತಿರವಿದ್ದು ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ದಕ್ಷಿಣದ ವಾಸ್ತುಶಿಲ್ಪವನ್ನು ವೀಕ್ಷಿಸಲು ಗೂಗಲ್ ಮ್ಯಾಪ್ ಮೂಲಕ ಈ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಲಿಂಕನ್ನು ಬಳಸಬಹುದು. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.